ಸ್ವಲ್ಪ ಕಿಚನ್ ಐಟಮ್ಸ್ ಶಾಪ್ ಮಾಡಿದ್ದೆ ಅಲ್ವಾ, ಈ ಸ್ಪೈಸಸ್ ಬಾಕ್ಸ್ ಕೂಡ ನಾನು ಪರ್ಚೇಸ್ ಮಾಡಿದ್ದೆ. ಓಪನಿಂಗ್ ವಿಡಿಯೋದಲ್ಲಿ ನೋಡಿರ್ತೀರಾ. ಇದ್ರದ್ದು ನಾನು ಲಿಂಕ್ ಶೇರ್ ಮಾಡಿಲ್ಲ, ಈ ವ್ಲಾಗಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ನಿಮಗೇನಾದರೂ ಲಿಂಕ್ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ನಾನು ಆರ್ಡರ್ ಮಾಡಿದ್ದು ಸ್ಟೀಲ್ದು, ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ಅದು ಸ್ಪೈಸಸ್ ಸ್ಟೋರ್ ಮಾಡೋದು ಪುಟ್ಪುಟಾಣಿ ಬಾಕ್ಸ್ ಇದೆ ಅಲ್ವಾ, ಅದು ಕೂಡ ಅಷ್ಟೇ ಒಂದು ಮೀಡಿಯಂ ಸೈಜಲ್ಲಿ ಇದೆ. ಜಾಸ್ತಿನೇ ಬೇಕಾದರೆ ನೀವು ಸ್ಟೋರ್ ಮಾಡ್ಕೋಬೋದು. ಅಡುಗೆ ಮಾಡಬೇಕಾದ್ರೆ ಎಲ್ಲ ಬಾಕ್ಸಸ್ಸು ನಾನು ಓಪನ್ ಮಾಡಬೇಕಿತ್ತು, ತುಂಬಾನೇ ಟೈಮ್ ಕನ್ಸ್ಯೂಮ್ ಮಾಡೋದು. ಹಂಗಾಗಿ ನಾನು ಈ ಸ್ಪೈಸಸ್ ಬಾಕ್ಸ್ನ ಆರ್ಡರ್ ಮಾಡಿದೆ. ಇವಾಗ ಎಲ್ಲನೂ ಅದಕ್ಕೆ ಸ್ಟೋರ್ ಮಾಡ್ತಾ ಇದ್ದೀನಿ, ನೀಟಾಗಿ ವಾಶ್ ಮಾಡಿ. ಈ ಪುಟಾಣಿ ಬಾಕ್ಸಸ್ ನಾನು ಡಿ ಮಾರ್ಟ್ ಅಲ್ಲಿ ತಗೊಂಡಿದ್ದೆ. ಇವಾಗ ಅದರಲ್ಲಿ ಏನಾದರೂ ಬೇರೆ ಚಕ್ಕೆ, ಲವಂಗ, ಏಲಕ್ಕಿ ಇಲ್ಲ ಬ್ಲ್ಯಾಕ್ ಪೆಪ್ಪರ್ ಈ ರೀತಿ ಸ್ಟೋರ್ ಮಾಡ್ಕೋಬಹುದು. ಅದು ಕೂಡ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ನಾನು ಫ್ರೀಕ್ವೆಂಟ್ ಆಗಿ ಏನ್ ಐಟಮ್ಸ್ ಯೂಸ್ ಮಾಡ್ತೀನೋ ಆ ಐಟಮ್ಸ್ ಮಾತ್ರ ಇದರಲ್ಲಿ ಫಿಲ್ ಮಾಡ್ಕೊಂಡೆ. ಅದಾದ್ಮೇಲೆ ಪಾಪುದ್ ಸ್ವಲ್ಪ ಬಟ್ಟೆ ಇತ್ತು, ನಾನು ಕೆಲವೊಂದು ಹ್ಯಾಂಡ್ ವಾಶ್ ಮಾಡ್ತೀನಿ ವಿಹಾದು. ಡೈಪರ್ ಅವಳಿಗೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀರಾ ಅಂತ ಕೇಳ್ತೀರಾ. ನಾನು ಡೈಲಿ ಡೈಪರ್ ಹಾಕ್ತೀನಿ, ಬಟ್ ಯಾವಾಗ್ಲೂ ಹಾಕಿರಲ್ಲ. ಸಮ್ಟೈಮ್ಸ್ ಈ ರೀತಿ ಕಾಟನ್ ಕ್ಲಾತ್ ಕೂಡ ಯೂಸ್ ಮಾಡ್ತೀನಿ. ಡ್ರೈ ಶೀಟ್ ಬರುತ್ತೆ, ಡ್ರೈ ಶೀಟ್ ಹಾಕಿ ಅದ್ರ ಮೇಲೆ ಈ ತರ ಕಾಟನ್ ಕ್ಲಾತ್ ಹಾಕಿದ್ರೆ ಚೆನ್ನಾಗಿರುತ್ತೆ, ಅವರು ಕಂಫರ್ಟಬಲ್ ಆಗಿರ್ತಾರೆ. ಯಾವಾಗಲೂ ಡೈಪರ್ ಹಾಕಿದ್ರೇನೆ ಅವ್ರಿಗೆ ರ್ಯಾಷಸ್ ಆಗೋದು. ತುಂಬ ಜನ ರ್ಯಾಷಸ್ ಕ್ರೀಮ್ ಯಾವ್ದು ಯೂಸ್ ಮಾಡ್ತೀರಾ ಕಳಿಸಿ ಅಂತ ಕೇಳ್ತೀರಾ. ಅವಳಿಗೆ ಯಾವುದೇ ರೀತಿ ರ್ಯಾಷಸ್ ಆಗಿಲ್ಲ, ಬಿಕಾಸ್ ನಾನು ಫ್ರೀಕ್ವೆಂಟಾಗಿ ಅವಳಿಗೆ ಹಾಕಲ್ಲ ಡೈಪರು. ಎಸ್ಪೆಷಲಿ ನೈಟ್ ಟೈಮ್ ಅಂತೂ ಅವಳಿಗೆ ಡೈಪರ್ ಹಾಕೋದೇ ಇಲ್ಲ. ಇವಾಗ ವಿಹಾಗೆ ಸ್ನಾನ ಮಾಡಿಸ್ಬೇಕು. ಅವಳಿಗೆ ಸ್ನಾನ ಮಾಡಿಸೋದಕ್ಕಿಂತ ಮುಂಚೆ ಅವಳಿಗೆ ಹಾಕಬೇಕಾಗಿರೋದು ಬಟ್ಟೆಗಳಾಗಿರ್ಬೋದು ಆ್ಯಂಡ್ ಅವಳದು ಸ್ಕಿನ್ ಕೇರ್ ಪ್ರಾಡಕ್ಟ್ಸು, ಟವಲ್ಲು ಎಲ್ಲ ಈ ರೀತಿ ನೀಟಾಗಿ ರೆಡಿ ಮಾಡಿಟ್ಟು ಹೋಗ್ತೀನಿ. ಸೊ ದಟ್ ನಾನು ಅವಳಿಗೆ ಸ್ನಾನ ಮಾಡಿಸಿ ಬಂದಿದ್ದ ತಕ್ಷಣ ಇಮಿಡಿಯೇಟಾಗಿ ಒರೆಸಿ ರೆಡಿ ಮಾಡ್ಬೋದು ಅಂತ. ಸ್ನಾನ ಮಾಡಿ ಮಲ್ಕೊಂಡ್ಲು ಆಯ್ತಾ, ಒಂದು 20 ಮಿನಿಟ್ಸ್ ಮಲಗಿ ಎದ್ದಿ ಒಂದು 15 ಮಿನಿಟ್ಸಿಂದ ಸೈಲೆಂಟಾಗೇ ಇದ್ದಾಳೆ. ನಾನು ಏನು ಮಾಡ್ತಾಳೆ ನೋಡೋಣ ಅಂತ ಹೇಳ್ಬಿಟ್ಟು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಅವಳ ಪಾಡಿಗೆ ಅವಳು ಕಂಡುಬಿಟ್ಕೊಂಡು ಕಂಪ್ಲೀಟ್ ಸೈಲೆಂಟ್ ಆಗಿದ್ಲು ಆಯ್ತಾ, ಏನು ಸೌಂಡ್ ಕೂಡ ಮಾಡ್ತಾ ಇರಲಿಲ್ಲ. ಯಾಕೆ ಹಿಂಗೆ ಸೈಲೆಂಟ್ ಆಗಿದ್ದಾಳೆ ಅಂತ ಹೋಗಿ ನೋಡಿದೆ. ನೋಡಿದ ತಕ್ಷಣ ಸ್ಮೈಲ್ ಮಾಡಿದ್ಲು. ಇವತ್ತಿನ ಡಿನ್ನರ್ಗೆ ಪಾಲಕ್ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಐಟಮ್ಸ್ ಬೇಕಿತ್ತು, ಅದನ್ನು ಬ್ಲಿಂಕಿಟಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೆ. ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪಾಲಕು, ಪುದೀನ, ಕೊತ್ತಂಬರಿ ಈ 3 ಸೊಪ್ಪನ್ನ ನೀರಲ್ಲಿ ಒಂದು 2 ನಿಮಿಷ ಬೇಯಿಸ್ಕೋಬೇಕು. ಅದಾದ್ಮೇಲೆ ಇನ್ನೊಂದು ಕಡೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಪಲಾವ್ ಎಲೆ ಮತ್ತೆ ಸೋಂಪನ್ನ ಹಾಕೊಂತಿದ್ದೀನಿ. ಆ ಫ್ರೈ ಆದ್ಮೇಲೆ ಆನಿಯನ್ ಮತ್ತೆ ಕರ್ಬೇವಿನ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಒಂದು 2 ಮಿನಿಟ್ಸ್ ಎಣ್ಣೆಲೆ ಬಾಡಿಸ್ಕೋಬೇಕು. ಅದ್ರ ಹಸಿ ವಾಸನೆ ಹೋಗ್ಬೇಕಲ್ವಾ, ಹಾಗಾಗಿ ನೆಕ್ಸ್ಟ್ ನಾನು ಏನು ಚಿಕನ್ ತಗೊಂಡಿದ್ನೋ ಅದನ್ನ ಹಾಕೊಂತಿದ್ದೀನಿ. ನಾನು ಇಲ್ಲಿ 1/2 kg ಚಿಕನ್ ತಗೊಂಡಿದ್ದೀನಿ ಅಷ್ಟೇ. ಉಪ್ಪು ಮತ್ತೆ ಅರಿಶಿನ 2 ಹಾಕೊಂಡು ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚಿಕನ್ ನಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಅದು ಕಂಪ್ಲೀಟ್ ಡ್ರೈ ಆಗೋವರೆಗೂ. ಆ 3 ಸೊಪ್ಪು ಜೊತೆಗೆ ಚಿಲ್ಲಿ ಹಾಕೊಂಡು ನಾನು ಇದನ್ನ ಗ್ರೈಂಡ್ ಮಾಡ್ಕೊಂತಿದ್ದೀನಿ. ಚಿಕನ್ ಕೂಡ ಚೆನ್ನಾಗಿ ಫ್ರೈ ಆಗಿತ್ತು, ಆವಾಗ ಈ ಪೇಸ್ಟ್ನ ಆ್ಯಡ್ ಮಾಡ್ಕೊಂಡೆ. ನಿಮ್ಮ ಕನ್ಸಿಸ್ಟೆನ್ಸಿ ನೋಡಿಕೊಂಡು ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸೊಪ್ಪನ್ನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಅಷ್ಟೇ. ಸ್ವಲ್ಪ ಗರಂ ಮಸಾಲ ಕೂಡ ಹಾಕೊಂತಿದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಮತ್ತೆ ಒಂದು 1/2 ಲೆಮನ್ ಸ್ಕ್ವೀಸ್ ಮಾಡ್ಕೊಂಡ್ರೆ ಕರ್ರಿ ಮುಗ್ದೋಗುತ್ತೆ. ಇದಕ್ಕೆ ನಾನು ರೈಸ್ ಮಾಡ್ಕೊಂಡಿದ್ದೆ. ಇವತ್ತಿನ ವ್ಲಾಗ್ ಇಷ್ಟೇ. ನಾಳೆ ಮತ್ತೆ ಸಿಗ್ತೀನಿ. ಬೈ ಬೈ, ಟೇಕ್ ಕೇರ್.